ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೈನ್ ಕುಮಾರ್. ಸತತ 6 ತಿಂಗಳಿಂದ ನಿರಂತರವಾಗಿ ಆಶ್ರಮಕ್ಕೆ ಜಾಗಕ್ಕಾಗಿ ಬಹಳ ಪ್ರಯಾಸ ಪಡ್ತಾ ಇದ್ದೀನಿ. ನೋಡಿ, ನಿನ್ನೆ ಒಂದು ಜಾಗಕ್ಕೆ ಹೋಗಿದೆ ಹೆಬ್ಬಾಳಲ್ಲಿ. ಅವರಿಗೆ ಭಗವಂತ 12 ಮನೆಗಳು ಕೊಟ್ಟಿದ್ದಾರೆ. ಆದ್ರೆ ಅವರು ರುದ್ರಾಶ್ರಮ, ಅವರು ಮನೆ ಅಂತ ಅನ್ಕೊಂಡು ಅವರ ಬ್ರೋಕರ್ ಮುಖಾಂತರ ಸ್ಥಳಕ್ಕೆ ಹೋಗ್ಬಿಟ್ಟೆ. ಆದ್ರೆ ಆಶ್ರಮ ಅಂದ ತಕ್ಷಣ ಅವರು ಕೊಡ್ಲಿಲ್ಲ. ನೋಡಿ, ಭಗವಂತ ಎಲ್ರಿಗೂ ಎಲ್ಲಾನು ಕೊಟ್ಟಿರ್ತಾನೆ ಒಬ್ಬೊಬ್ಬರಿಗೆ. ಆದ್ರೆ ಅವರಿಗೆ ಒಂದು ಮನಸ್ಸಿರೋದಿಲ್ಲ ಕೊಡಬೇಕು ಅಂತ. ಎಷ್ಟೊಂದು ಜನ ಸಣ್ಣ ಬಡತನದಲ್ಲಿ ಇರ್ತಾರೆ, ಅವ್ರಿಗೆ ಕೊಡುವಂತ ಮನಸ್ಸು ಧಾರಾಳವಾಗಿರುತ್ತೆ. ಅವ್ರ ಹತ್ರ ಮನೆ ಇರಲ್ಲ, ಆಸ್ತಿ ಇರಲ್ಲ, ಅಂತಸ್ತಿರಲ್ಲ. ನೋಡಿ, ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರೇ ಆದಷ್ಟು ವಿಡಿಯೋನ ಶೇರ್ ಮಾಡಿ. 6 ತಿಂಗಳಿಂದ ಪ್ರಯಾಸ ಅಂದ್ರೆ ಪ್ರಯಾಸ. ನಮ್ಮ ವಿಡಿಯೋಗಳು ನೀವು ಶೇರ್ ಮಾಡೋದ್ರಿಂದ, ಲೈಕು ಕಮೆಂಟ್ ಮಾಡೋದ್ರಿಂದ ರಾಜ್ಯಾದ್ಯಂತ ಮಿಲಿಯನ್ ಗಂಟೆ ನಮ್ಮ ವಿಡಿಯೋಗಳು ಓಡ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಯಾಕೆಂದ್ರೆ ಅಷ್ಟು ಜನಕ್ಕೆ ನಾವು ಪ್ರಚಾರ ಆಗಿರೋದ್ರಿಂದ ಅನೇಕ ಜನ ಊರುಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಿಂದ ಕೂಡ ನನಗೆ ಫೋನ್ ಮಾಡ್ತಾವ್ರೆ. ನನಗೆ ಯಾರು ಇಲ್ಲ, ಕಾಲಿಲ್ಲ, ಕೈ ಇಲ್ಲ, ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ನಿಮ್ಮ ಆಶ್ರಮಕ್ಕೆ ನಾನು ಬರಲೇಬೇಕು ಅಂತ ಸತತವಾಗಿ ದಿನಕ್ಕೆ 1 ರಿಂದ 12-13 ಕಾಲ್ಸ್ ಅಂತ ಬರ್ತಾ ಇದೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲಾದ್ರೂ ಪುಣ್ಯಾತ್ಮ ಇದ್ರೆ ನನ್ನ ಆಶ್ರಮಕ್ಕೆ ಜಾಗ ಕೊಡಿ. ಹಾಗೆ ಆ ಜಾಗವನ್ನ ಖರೀದಿ ಮಾಡೋದಕ್ಕೂ, ಆ ಜಾಗವನ್ನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ದಯವಿಟ್ಟು ನೀವು ಎಲ್ಲೋ ಒಂದು ಕಡೆ ಜಾಗ ಕೊಟ್ರೆ, ಸದ್ಯಕ್ಕೆ 1-2 ವರ್ಷ ನಾವು ಆ ಜಾಗದಲ್ಲಿ ನಾವು ಮಾಡ್ಕೊಂಡ ನಂತರ ಮುಂದಕ್ಕೆ ಏನ್ ಮಾಡಬಹುದು ಪ್ಲಾನ್ ಅಂತ ಹೇಳಿ ಸಮಸ್ತ ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಾವು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ನಮ್ಮಂತ ಸಮಾಜ ಸೇವಕರಿಗೆ ಕೈ ಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ.